ಈ ಅರಮನೆಯಲ್ಲಿ ಹಿಂದೆಂದೂ ಕಾಣದ ಸಂಭ್ರಮ ಸಂತೋಷ ಈ ಮಗುವಿನ ಆಗಮನದಿಂದ ಉಂಟಾಗಿದೆ. ಇನ್ನು ಈ ಮಗುವಿಗೆ ನಾಮಕರಣವಾಗಿ ಆ ಹೆಸರಿನಿಂದ ಈ ಕಂದ ಈ ಅರಮನೆಗೆ ಇನ್ನಷ್ಟು ಸಂಭ್ರಮೋಲ್ಲಾಸವನ್ನು ಉಂಟು ಮಾಡಲಿ. ಅಗತ್ಯವಾಗಿ ದೈವದತ್ತವಾಗಿ ಭೂತಾಯಿಯಿಂದ ದೊರೆತ ಬಗೆಯನ್ನು ನೆನೆಯುವಂತೆ ಭೂಮಿಯ ಮೇಲೆ ನೇಗಿಲು ಮೂಡಿಸುವ ಗೆರೆಯನ್ನು ಸೀತಾ ಎಂದು ಕರೆಯುವಂತೆ ಈ ಮಗುವಿಗೆ ಸೀತಾ ಎಂದೇ ನಾಮಕರಣ ಮಾಡಬಹುದಲ್ಲವೇ? ಆಹಾ, ಅಗತ್ಯವಾಗಿ ನೇಗಿಲ ತುದಿಯಿಂದ ಎಳೆಯುವ ಗೆರೆಗೆ ಸೀತಾ ಎನ್ನುವಂತೆ ಈ ಮಗುವಿಗೆ ಸೀತೆ ಎನ್ನುವ ಹೆಸರು ಅನ್ವರ್ಥವಾಗಿದೆ ಮಹಾರಾಜ, ಅನ್ವರ್ಥವಾಗಿದೆ. ಮಹಾರಾಣಿ, ತಾವು ಕೂಡ ಈ ಮಗುವಿಗೆ ಒಂದು ಹೆಸರನ್ನು ಹೇಳಬಹುದಲ್ಲವೇ? ಜನಕ ವಂಶದ ಬೆಳಕಾಗಿ ಬಂದಿರುವ ಈ ಮಗುವನ್ನು ಜಾನಕಿ ಎಂದು ಕರೆಯುವ ಅಪೇಕ್ಷೆ ನನ್ನದು. ಆಹಾ, ಅದ್ಭುತ. ಸೀತಾ ಜಾನಕಿ ಸೊಗಸಾಗಿದೆ. ಮಗುವಿನ ಚಿಕ್ಕಪ್ಪನೆನಿಸಿಕೊಳ್ಳುವ ವೃಷಧ್ವಜ ಯುವರಾಜರು ಕೂಡ ಒಂದು ಹೆಸರನ್ನು ಸೂಚಿಸಬಹುದಲ್ಲವೇ? ಹೇಳುತ್ತೇನೆ ಗುರುಗಳೇ. ಮಿಥಿಲೆ ನಮ್ಮ ರಾಜ್ಯದ ರಾಜಧಾನಿ. ಈ ಮಗುವಿನ ಹೆಸರು, ಈ ರಾಜ್ಯದ ರಾಜಧಾನಿಯ ಹೆಸರು ಜೊತೆಗೆ ಪ್ರಸಿದ್ಧಿಯಾಗಲು ಈ ಕಂದನನ್ನು ಮೈಥಿಲಿ ಎಂದು ಕರೆಯಲು ನಾನು ಅಪೇಕ್ಷಿಸುತ್ತೇನೆ. ಭಲೆ ಭಲೆ. ಆಹಾ, ಸೀತೆ, ಜಾನಕಿ, ಮೈಥಿಲಿ ಅದ್ಭುತವಾಗಿದೆ. ಎಲ್ಲವೂ ಸೊಗಸಾಗಿದೆ. ಗುರುಗಳೇ, ನಾವೆಲ್ಲರೂ ಒಂದೊಂದು ಹೆಸರು ಸೂಚಿಸಿದಂತೆ ತಾವು ಒಂದು ಹೆಸರನ್ನು ಸೂಚಿಸಿದರೆ ನಮಗೆಲ್ಲರಿಗೂ ಸಂತೋಷವಾಗುತ್ತದೆ. ಅಗತ್ಯವಾಗಿ ಈ ಮಗು ದೊರೆತ ಬಗೆ, ಇದು ಬೆಳೆಯುವ ಸ್ಥಳ, ಬೆಳೆಯುವ ವಂಶ, ಈ ಕಂದನ ಹೆಸರಿಗೆ ಅನ್ವರ್ಥವಾಗುವಂತೆ ತಾವು ಮಾಡಿದ್ದೀರಿ. ನಾನು ಸಹ ನಿಮ್ಮ ವಂಶದ ಚರಿತ್ರೆಯಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವಂತಹ ಒಂದು ಹೆಸರನ್ನು ಸೂಚಿಸುತ್ತೇನೆ. ಜನಕನ ವಂಶದ ಪೂರ್ವಜರಲ್ಲಿ ಪ್ರಸಿದ್ಧರಾದಂಥ ರಾಜ ನಿಮಿ ಚಕ್ರವರ್ತಿ ತನ್ನ ದೇಹ ತ್ಯಜಿಸಿ ವಿದೇಹನಾಗಿ ಉಳಿದ ಕತೆ ತಮಗೆಲ್ಲರಿಗೂ ಗೊತ್ತಿರುವುದೇ. ಅಂತಹ ವಿದೇಹನ ವಂಶದ ರಾಜ್ಯಕ್ಕೆ ಮಹಾಲಕ್ಷ್ಮಿ ಸ್ವರೂಪಿಯಾಗಿ ದೊರೆತಂತಹ ಈ ಮಗುವನ್ನು ನಾನು ವೈದೇಹಿ ಎಂದು ಕರೆಯಬಹುದಲ್ಲವೇ? ಆಹಾ, ಅದ್ಭುತ ಅದ್ಭುತ. ಸೀತಾ, ಜಾನಕಿ, ಮೈಥಿಲಿ, ವೈದೇಹಿ ಎಲ್ಲವೂ ಸೊಗಸಾಗಿದೆ. ಈ ಮಗುವಿನ ಭಾಗ್ಯದಿಂದ ನಮ್ಮ ವಂಶದ ಕೀರ್ತಿ ಅಜರಾಮರವಾಗುವುದರಲ್ಲಿ ಯಾವ ಸಂದೇಹವೂ ನನಗಿಲ್ಲ. ಸಾವಧಾನ ಮಹಾರಾಜ, ಸಾವಧಾನ ಮಹಾರಾಜ. ಸಾವಧಾನ. ನೀವು ಇಷ್ಟು ಬೇಗ ಈ ನಿರ್ಧಾರಕ್ಕೆ ಬರುವುದು ಸೂಕ್ತವಲ್ಲ ಎನಿಸಿದೆ. ಅದೇಕೆಂದು ತಿಳಿಸುವರು ಗುರುವರ್ಯ? ಈ ಮಗು ಸ್ವರ್ಣ ಪೆಟ್ಟಿಗೆಯಲ್ಲಿ ಈ ರಾಜ್ಯದ ನೆಲದಲ್ಲಿ ಬಂದು ಸೇರಿದ್ದು ಹೇಗೆ? ಇದಕ್ಕೆ ಸೂಕ್ತವಾದ ಸಮಾಧಾನ ಸಿಗಬೇಕು. ಪೂರ್ವ ಚರಿತ್ರೆ ಗೊತ್ತಾದರೆ ಮಾತ್ರ ನಿರಾತಂಕವಾಗುವುದು. ಏಕೆಂದರೆ ಈ ಮಗುವು ದೇವರ ಪ್ರಸಾದವೋ ಅಥವಾ ಯಾವುದಾದರೂ ಅಸುರ ಶಕ್ತಿಯ ಅಸುಳೆಯ ರೂಪದಲ್ಲಿ ಅರಮನೆಯನ್ನು ಪ್ರವೇಶಿಸಿ ಅನಾಹುತ ಉಂಟು ಮಾಡುವ ಉದ್ದೇಶ ಹೊಂದಿದ್ದರೆ? ನಾರಾಯಣ 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 ನಾರಾಯಣ. ತ್ರಿಕಾಲಜ್ಞಾನಿ, ತ್ರೈಲೋಕ್ಯ ಸಂಚಾರಿ ದೇವರ್ಷಿ ನಾರದರಿಗೆ ಸ್ವಾಗತ, ಸುಸ್ವಾಗತ. ಇಷ್ಟಾರ್ಥ ಸಿದ್ಧಿರಸ್ತು, ವಂಶೋಭಿವೃದ್ಧಿರಸ್ತು. ಬ್ರಹ್ಮಮಾನಸ ಪುತ್ರ ನಾರದ ಮಹರ್ಷಿಗೆ ನಮೋ ನಮಃ. ಗೌತಮರ ಪುತ್ರ ಶತಾನಂದರೇ, ಸೌಖ್ಯವೇ? ಪೂಜ್ಯರೇ, ತಮ್ಮ ಆಶೀರ್ವಾದದಿಂದ ದೈವಾನುಗ್ರಹದಿಂದ ಎಲ್ಲವೂ ಶುಭವಾಗುತ್ತಿದೆ. ಜನಕ ಮಹಾರಾಜರಿಗೆ
ಯಾಗ ಭೂಮಿಯಲ್ಲಿ ದೈವ ಸ್ವರೂಪಿಯೋ ಎಂಬಂತ ಹೆಣ್ಣು ಮಗು ದೊರೆತು ಅದಕ್ಕೀಗ ಸೀತೆ, ಜಾನಕಿ, ಮೈಥಿಲಿ, ವೈದೇಹಿ ಎಂದು ನಾಮಕರಣದ ಸಂಭ್ರಮ ನಡೆದಿರುವಾಗ ತಮ್ಮಂತಹ ಮಹರ್ಷಿಗಳ ಆಗಮನ ತಂಗಾಳಿಗೆ ಪರಿಮಳ ಬೆರೆತಂತೆ ಈ ಅರಮನೆಗೆ ಸಂತೋಷವನ್ನು ಇಮ್ಮಡಿಯಾಗಿ ತಂದಿದೆ ಗುರುದೇವ. ತಂಗಾಳಿಯೂ ಇಲ್ಲಿಯದೆ, ಪರಿಮಳವೂ ಇಲ್ಲಿಯದೆ. ನಾರದನ ನಾಸಿಕಕ್ಕೆ ಅದು ಎಲ್ಲಿಯೋ ತಿಳಿಯಿತು. ಶತಾನಂದರೆ, ಇಂತಹ ಸಂಭ್ರಮೋತ್ಸಾಹದ ಸಂದರ್ಭದಲ್ಲಿ ಇಲ್ಲಿಗೆ ಬರಲು ನನ್ನ ಮನಸ್ಸಿಗೆ ಆನಂದವು ಹೆಚ್ಚಿಸಿದೆ. ಇಂತಹ ಸಂಭ್ರಮೋತ್ಸಾಹದ ಸಂದರ್ಭದಲ್ಲಿ ಇಲ್ಲಿಗೆ ಬರಲು ನನ್ನ ಮನಸ್ಸಿಗೆ ಆನಂದವು ಹೆಚ್ಚಿಸಿದೆ. ದೇವತಾ ಸ್ವರೂಪಿಯಾದ ಈ ಮಗುವನ್ನು ನೋಡುವ ಭಾಗ್ಯವು ಈಗ ನನ್ನದಾಗಿದೆ. ಮಹರ್ಷಿ, ತಾವು ಈ ಮಗುವನ್ನು ಕಂಡೊಡನೆ ಏನನ್ನೂ ನೆನಪಿಸಿಕೊಂಡವರಂತೆ ತೋರುತ್ತದೆ. ಈ ಮಗುವು ನಮ್ಮ ರಾಜ್ಯದಲ್ಲಿ ಹೇಗೆ ಸಿಕ್ಕಿತು ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡಿರುವಾಗಲೇ ತಮ್ಮ ಆಗಮನವಾಯಿತು. ಈ ನನ್ನ ಪ್ರಶ್ನೆಗೆ ತಮ್ಮಿಂದ ಸರಿಯಾದ ಉತ್ತರವನ್ನು ನಿರೀಕ್ಷಿಸುತ್ತಿದ್ದೇನೆ. ಅಗತ್ಯವಾಗಿ ಮಹಾರಾಜ. ಇಳೆ ಮಳೆಯನ್ನು ಬಯಸುತ್ತದೆ, ಮಳೆ ಇಳೆಗೆ ಬರಲು ಕಾತರಿಸುತ್ತದೆ. ಹಾಗೆಯೇ ಹೇಳುವ ಕೇಳುವ ಬಯಕೆ ಇದ್ದರೆ ತಿಳುವಳಿಕೆಯ ಬಳ್ಳಿ ಬೆಳೆಯುತ್ತದೆ. ನಿನಗೆ ತಿಳಿಸಬೇಕಾದ ವಿಚಾರವನ್ನು ತಿಳಿಸಲು ನನಗೆ ಯಾವ ಅಭ್ಯಂತರವೂ ಇಲ್ಲ. ಈ ಮಗು ನಿನಗೆ ಸಿಗುವ ಮುನ್ನ ಈ ಮಗುವಿನ ಹಿಂದಿನ ಅವತಾರದ ಕಥೆಯನ್ನು ಈಗ ನಿನಗೆ ತಿಳಿಸುತ್ತೇನೆ. ಈ ಮಗು ಆಗ ವೇದವತಿ ಎಂಬ ಮಹಾಗುಣವತಿಯು ಸುರಸುಂದರಿಯೂ ಆಗಿ ಜನ್ಮವೆತ್ತಿ ವಿವಾಹಕ್ಕೆ ಪ್ರಾಪ್ತವಯಸ್ಕಳಾಗಿದ್ದಳು. ವೇದವತಿಯ ತಂದೆ ತನ್ನ ಮಗಳಿಗೆ ಅನುರೂಪನಾದ ವರನೊಂದಿಗೆ ವಿವಾಹವನ್ನು ಮಾಡಬೇಕೆಂದು ಅಪೇಕ್ಷಿಸಿ ವಿವಾಹದ ವಿಷಯವನ್ನು ತಿಳಿಸಲು ಮಗಳ ಹತ್ತಿರ ಕಾತರದಿಂದ ಬಂದನು. ಆಗ